ಆತ್ಮೀಯ H60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಮಲ್ಲಪ್ಪ ಜೋತವರು. ಆತ್ಮೀಯರೇ, ಧರ್ಮಸ್ಥಳ ಅಧರ್ಮೀಯರಿಂದ ಅಪವಿತ್ರ ಆಗುತ್ತಿರೋದು ನಾವು ನೋಡ್ತಾ ಇದ್ವಿ. ನಿಜವಾಗಿಯೂ ಧರ್ಮಸ್ಥಳ ಇವತ್ತೊಂದು ಗಂಗೋತ್ರಿ ಆಗಬೇಕಾಗಿತ್ತು, ಗಂಗೆ ಅಷ್ಟೇ ಪವಿತ್ರ ಆಗಬೇಕಾಗಿತ್ತು. ಆದರೆ ಗಂಗಾನು ಊರು ಮಧ್ಯದಲ್ಲಿ ಹರಸರದ ಕೊನೆಗೆ ಏನಾಯ್ತು ನಿಮ್ಗೆ ಗೊತ್ತದ. ಸಹಜದ ದುಷ್ಟದ್ದರಿಂದ ಕೆಟ್ಟ ಹೆಸರು ಬರೋದು ಸಹಜ. ನಿಧಾನಕ್ಕೆ ನಾವು ಇಲ್ಲಿವರೆಗೆ ಆಗ್ಯದಂಥ ಸ್ಥಾನಗಳಲ್ಲಿ ನಮಗೆ ಹೆಣಗಳು ಎಲ್ಲೇ ಒಂದು ಆರನೇ ಒಂದು ಪಾಯಿಂಟಲ್ಲಿ ಸಿಕ್ಕ ಅಂತ ಹೆಣಗಳನ್ನ ಬಿಟ್ಟು ಉಳಿದ್ಗಳು ಸಿಕ್ಕಿಲ್ಲ, ಹೆಣಗಳ ಮೂಲಿಗಳು. ಅದಕ್ಕೆ ಒಂದು ಸ್ವಲ್ಪ ಮನುಷ್ಯ ಬೇಜಾರಾದರೂ ಸಹ ಮತ್ತೊಬ್ಬ ಜಯಂತ್ ಟಿ ಅನ್ನುವಂಥವ್ರು, ಇಲ್ಲ ಒಂದು ಹುಡುಗಿಯನ್ನು ಹೋಗೋದಿದ್ದು ನಾನು ನೋಡಿದ್ದೀನಿ 10 ವರ್ಷಗಳಿಗೆ ಹೇಳೋದು ಮತ್ತೊಂದು ಸಾಕ್ಷಿ ಬಂದದ್ದು. ನಿಧಾನಕ್ಕೆ ಒಂದೊಂದು ಸಾಕ್ಷಿ ಹೊರಗೆ ಬರ್ತಾ ಇದ್ದಾವೆ. ಇದನ್ನು ಮತ್ತಷ್ಟು ಭರವಸೆ ಮೂಡ್ತಾ ಇದೆ. ದೂರುದಾರನ ಅಥವಾ ಭೀಮನ ಅಥವಾ ಅನಾಮಿಕನ ಉತ್ಸಾಹ ಮತ್ತು ಅವನ ಕಾನ್ಫಿಡೆನ್ಸ್ ನೋಡಿದಾಗ ಇನ್ನೂ ಅದಲ್ಲೇ ಸತ್ಯ ಅಂತ ಅನಿಸ್ತದ. ಅವು ಸಿಗಲಿಲ್ಲ ಅಂದಾಗ ನಿರಾಶೆ ಆಗ್ತಾ ಇದೆ. ಇನ್ನೂ 11, 12, 13 3 ಸ್ಪಾಟ್ ಇದ್ದಾವೆ. ಅವುಗಳ ಅಗಿತನೂ ಇವತ್ತು ಸ್ಟಾರ್ಟ್ ಆಗ್ತದೆ. ಸಂಡೇ ಸೂಟಿ, ಮಂಡೇ ಸ್ಟಾರ್ಟ. ಈ ಎಲ್ಲ ನೆನಗಟ್ಟಿನಲ್ಲೇ ಇವತ್ತು ಏನಾಗ್ತದೆ ನೋಡೋಣ. ಆ ಮಧ್ಯ ಇನ್ನೂ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ವೈಜ್ಞಾನಿಕವಾಗಿ ರಾಡಾರ್ಗಳನ್ನ ಉಪಯೋಗ ಮಾಡಿಕೊಂಡು ಭೂಮಿಯಲ್ಲಿರುತ್ತಿರುವಂಥ ಏನು 10-12 ಫೀಟ್ಗಳವರೆಗಿರುವಂಥ ದೃಶ್ಯಗಳು ಸಿಗುವಂಥ ಇವತ್ತು ಟೆಕ್ನಾಲಜಿ ಡೆವಲಪ್ ಆಗಿದೆ. ಟೆಕ್ನಾಲಜಿನ ಯಾಕೆ ಉಪಯೋಗ ಮಾಡಬಾರ್ದು ಈ ಸಂದರ್ಭದಲ್ಲ? ಯಾಕಂದರೆ 10-15 ವರ್ಷಗಳಿಂದ ನಡೆದಂತಹ ಹೋಗದಂತಹ ಘಟನೆಗಳು, ಅದು ರಾತ್ರಿಯಲ್ಲೂ ಅಂಜು ಮಾಡಿದಂಥ ವ್ಯಕ್ತಿಗೆ ಎಲ್ಲಿ ಹೋಗೋದಿರ್ತೀವಪ್ಪ ನಾವು. ಅಂದರೆ ದೊಡ್ಡ ಪ್ರಮಾಣದ ಇರ್ತದೆ ಭೂಮಿ. ಅದರಲ್ಲಿ ಒಂದು 100 ದೊಡ್ಡ ಸಂಖ್ಯೆನಲ್ಲ, ನಿಸರ್ಗ ದೃಷ್ಟಿ ಇಟ್ಟುಕೊಂಡು ಅವನ್ನೆಲ್ಲೋ ಹೋಗೋದಿದ್ದಾನ, ನೋಡಿದಾನ, ಅವ್ನು ತಲೆಯಲ್ಲಿದೆ, ಅದರಲ್ಲಿ ಸಿಗ್ತಾ ಇಲ್ಲ. ಒಂದು ನೀವು ಹೋಗೋದು ಬಂದ ಮೇಲೆ ಮತ್ತೆ ಸ್ಥಾನಾಂತರ ಆಗಿರ್ಬೋದು, ಅವ್ರು ಯಾರು ಮಾಡಿಸಿದಂಥವ್ರು. ಯಾಕಂದ್ರೆ ಅವ್ರು ಯಾವಾಗಲೂ ಯಾರನ್ನೂ ನಂಬೋದಿಲ್ಲ. ಇದನ್ನು ಮಾಡಿಸಿದಂಥವ್ರು ಯಾರು, ನಾವು ಇವ್ರಿಗೆ ಯಾರು ಪರ್ಟಿಕ್ಯುಲರ್ ಹೇಳ್ತಾ ಇಲ್ಲ ಈ ಮಾತನ್ನು. ಯಾರೋ ಇರ್ಬೋದು, ಯಾರು ಈ ಅಪರಾಧಿ ಕೆಲಸ ಮಾಡ್ತಿರ್ತಾರೆ ಅವ್ರು ಯಾವಾಗಲೂ ಟಕ್ಕಲಿರ್ತಾರೆ, ಎಚ್ಚರಿರ್ತಾರೆ. ಈ ವ್ಯಕ್ತಿಗಳಿಂದ ಉಳಿಸಿದ ಜಾಗದಲ್ಲಿ ಮತ್ತೆ ಸ್ಥಾನಾಂತರ ಮಾಡಿದಾರ ಅನ್ನೋಂಥ ಒಂದು ಪ್ರಶ್ನೆನೂ ಅಲ್ಲಿ ಹೇಳ್ತದೆ. ಯಾಕಂದರೆ ಯಾರನ್ನೂ ನಂಬಿಸ್ತಿಲ್ಲ. ಅವರು ದೊಡ್ಡ ಅಪರಾಧಗಳ ಮೇಲೆ ಅಪರಾಧ ಮಾಡ್ತಾ ಇದ್ದಾರೆ. ಇದನ್ನು ಮಾಡೋ ಬದಲಾಗಿ ಒಳ್ಳೆಯ ಕೆಲಸ ಮಾಡಿದ್ರೆ ಭಾಳ ಉತ್ತಮ ಇತ್ತೇನೋ. ಜಗತ್ತಿನಲ್ಲಿ ಉತ್ತಮ ಕೆಲಸ ಮಾಡಿ ತೋರಿಸಿ ಮಾಡಿದ್ದಾರೆ. ಬಟ್ ಇದನ್ನು ಮಾಡಿದವರು ನಿಶ್ಚಿತವಾಗಿ ಸಿಗೋದಂತ ಗ್ಯಾರಂಟಿ. ನೋಡ್ರಿ, ಯಾವಾಗಲೂ ಒಂದು ತಲೆಯಲ್ಲಿ ಇಟ್ಕೋಬೇಕು ನಾವೆಲ್ಲರೂ. ಅಸತ್ಯ ಅನ್ಯಾಯಗಳಿಗೆ ಒಂದು ಅಂತ್ಯದ್ದೇ ಇರ್ತದೆ. ಇದು ಅಂತ್ಯ ಅವು ಖಾಲಿ ಹೊತ್ತು ಬಂದು ನಿಂತದ್ದು. ಇವತ್ತು ನೋಡ್ರಿ, ನಿಧಾನಕ್ಕೆ ಒಬ್ಬೊಬ್ಬರು ಧೈರ್ಯ ಬಂದಿರಲಿಲ್ಲ ದೂರದಾರರಿಗೆ, ಅಲ್ಲಿಂದ ಲೋಕಲ್ ಜನಕ್ಕೆ ಧೈರ್ಯ ಬಂದಿರಲಿಲ್ಲ. ಈಗ ಒಬ್ಬೊಬ್ಬರು ಹೊರಗೆ ಬರ್ತಾ ಇದ್ದಾರೆ. ಇನ್ನು ಯಾರು ಈ ಅಧೈರ್ಯವಿದ್ದಾರೆ ಅವಪರಾಧದಿಂದ ಜನ ಇದಕ್ಕೆ ಅಡ್ಡಗಾಲ ಹಾಕ್ತಾ ಇದ್ದಾರೆ. ಅದಕ್ಕೆ ಮಂಜುನಾಥ್ ಗೌಡ ಯಾರು, ಇವನ ಈ ವ್ಯಕ್ತಿ ಯಾರು, ಇವನ ಬಗ್ಗೆ ಹಿಸ್ಟ್ರಿ ತೆಗೆದಾಗ ಎಂಥ ಇವರು ಲೋಪಡ ಮತ್ತು ದರಿದ್ರ ಭ್ರಷ್ಟ ಅಧಿಕಾರಿ ಅನ್ನೋದು ಫಿಕ್ಸ್ ಆಗ್ತಾ ನಡೆದದು. ಈಗ ಶಿವಮೊಗ್ಗದಲ್ಲಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಕೆಲಸ ಮಾಡೋದಿಲ್ಲ, ಯಾವ ರೀತಿ ದುಡ್ಡು ತಿಂತಿದ್ದ ಈ ಮನುಷ್ಯ ಅಂತೇಳಿ. ಇವು SITಗಳು ಹೆಂಗೆ ಸೇರ್ಕೊಂಡ ಬಂದಂತ ಇವತ್ತು ಪ್ರಶ್ನೆಗಳಿದ್ದಾವೆ. ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಅವ್ರು SITನಲ್ಲಿ ಅಂತ. ಆ ದೂರದಾರನ ಬೆಳೆಸುವಂಥದ್ದು, ಮತ್ತೇನು ಮಾಡುವಂಥದ್ದು, ಅವ್ರು ಯಾರ ಏನನ್ನು ಗುರುತಾಡಿಸುವಂಥದ್ದು, ಅವ್ನ ಫೋಟೋವನ್ನು ಕಳಿಸುವಂಥದ್ದು ಮಾಡಿದ್ದನ್ನು ಆಲ್ರೆಡಿ ಮೊಹಂತಿಯವರು ಮೊಬೈಲ್ ಕೊಡೋದಿಲ್ಲ ಯಾರು ಅಂತ ಹೇಳಿದ್ರು ತಂದು ಮಾಡಿದ್ದೆ. ಯಾಕೆ ಅದ್ರ ಬದಲು ವಾಕಿ ಟಾಕಿ ಯಾಕೆ ಉಪಯೋಗ ಮಾಡಬಾರ್ದಾಗಿತ್ತು? ಯಾಕಂದ್ರೆ ಎಲ್ಲರಿಗೂ ಹೋಗ್ತಾ ಇರ್ತದೆ ವಾಕಿ ಟಾಕಿ, ಮತ್ತು ರೆಕಾರ್ಡ್ ಸಿಗ್ತದೆ. ಬೇಕಾದಾಗ 4 ಕೋಟಿ ಸಬ್ಮಿಟ್ ಮಾಡಿದಾಗ ಅದು ಏನಪ್ಪ ಅಂದ್ರೆ ಸಾಕ್ಷಿಯಾಗಿ ನಿಲ್ತದೆ. ಅಷ್ಟು ತಿಳಿದಿಲ್ಲ ನಮ್ಮ SIT ಅವ್ರಿಗೆ ಅಂತ ಇವತ್ತು ಸಾರ್ವಜನಿಕರು ಕೇಳ್ತಾ ಇದ್ದಾರೆ. SIT ಮೇಲೆ ಭರವಸೆ ಇಟ್ಟು ಜನ ಇವತ್ತು ಭಾಳಷ್ಟು ಕುತೂಹಲ ನೋಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ಒಳ್ಳೆಯವರು ಇದ್ದಾರಿಲ್ಲ ಅಂತಲ್ಲ, ಮೊಹಂತಿ ಆಗಿರ್ಬೋದು, ಇನ್ನೂ ಕೆಲವೊಂದು ಹಿರಿಯ ಅಧಿಕಾರಿಗಳಾಗಿರ್ಬೋದು, ಅವ್ರು ಕೈಲಿದ್ದವರು ಒಳ್ಳೆಯವರಿದ್ದಾರೆ. ಆದರೆ ಈ ದುಷ್ಟ ಮನುಷ್ಯ ಅಲ್ಲಿ ಸೇರಿದಂಗ ಮಂಜುನಾಥ್ ಗೌಡ ಇವನು ಮೊದಲು ವಜಾ ಆಗಬೇಕಾಗಿತ್ತು, ಇವನು ಸಸ್ಪೆಂಡ್ ಇಡಬೇಕಾಗಿತ್ತು, ಯಾಕೆ ಇಟ್ಟಿಲ್ಲ? ಇವ್ರ ಮೇಲೆ ಪ್ರಭಾವಿ ಯಾರಿದ್ದಾರೆ ಇವು ಸಹಿತ ಇವತ್ತು ಚರ್ಚೆ ಆಗ್ತಾ ಇದ್ದಾವೆ. ಅಂದ್ರೆ ಇದು ನಡೆದಿದ್ದಂತ ಗ್ಯಾರಂಟಿ. ಹೆಣಗಳು ಸಿಗ್ತಾ ಇಲ್ಲ, ಅಸ್ಥಿಪಂಜರ ಸಿಗ್ತಾ ಇಲ್ಲ ಅಂದರೆ ನಡೆದಿಲ್ಲ ಅಂತ ಅಲ್ಲ, ಗ್ಯಾರಂಟಿ ನಡೆದ. ಅದಕ್ಕೆ ಒಬ್ಬೊಬ್ಬರು ಹೊರ ಸಾಕ್ಷಿನ ಹಾಕ್ತಾ ಇದ್ದಾರೆ. ಅದಕ್ಕೆ ರಾಡಾರನ್ನು ಬಳಸ್ರಿ, ಟೆಕ್ನಾಲಜಿ ಉಪಯೋಗ ಮಾಡಿರಿ, ಭೂಮಿಗೆ ಒಳಗೆ ಏನದ ಗುರುತ ಮಾಡ್ಲಿಕ್ಕೆ ಸಿಗ್ತದೆ ಅದಕ್ಕೆ ಅಂತ ಅನ್ನುವಂಥ ಮಾತು ಕೇಳ್ತಾ ಇದ್ದವು. ಯಾಕೆ ಮಾಡಬಾರ್ದು? ಯಾಕಂದ್ರೆ ಸತ್ಯ ಅವ್ರು ಬರಬೇಕು, ಇಷ್ಟು ಮಾತ್ರ ಸತ್ಯ. ಅದೇ ಕಾಲಕ್ಕೆ ಈ SIT ನೇಮಿಸಿದಂಥ ಸಿದ್ದರಾಮಯ್ಯ ಆಗಲಿ, ನಮ್ಮ ಪರಮೇಶ್ವರ್ ಅವರಾಗಲಿ, ಇಬ್ಬರು ಜಾತ್ಯತೀತ ನೆಲೆಗಟ್ಟಿನಲ್ಲಿ ಬೆಳೆದು ಬಂದಂಥ ವ್ಯಕ್ತಿಗಳು, ಧರ್ಮವನ್ನಾಗಿ ನೋಡುವಂಥ ವ್ಯಕ್ತಿಗಳು, ಧರ್ಮವನ್ನು ಸಹಜವಾಗಿ ಬದುಕು ಕಲೆ ಅಂತ ತಿಳ್ಕೊಂಡಂಥವ್ರು, ಜೀವನ ತಿಳ್ಕೊಂಡಂಥವ್ರು. ಅವ್ರು ಇವತ್ತು SIT ನೇಮಿಸಿದ್ದಾರೆ. ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳೋ ಜೊತೆಗೆ ಅವ್ರಿಗೆ ಒಂದು ಹೊಸ ಟೆಕ್ನಾಲಜಿ ಇವರಿಗೆಲ್ಲ ಅನುಕೂಲ ಮಾಡಿ ಯಾಕೆ ಕೊಡಬಾರ್ದು?
ಇದು ಬಹಳ ಅವಶ್ಯದ ಇವತ್ತು. ಅವ್ರು ತೋರಿಸೋದು ತೋರಿಸಲಿ, ಅಲ್ಲಿ ಅಗಿಲಿ ಮಾಡಲಿ, ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಇದನ್ನು ಮಾಡಲಿ ಅಂತ. ಇನ್ನು ಎಷ್ಟೋ ನಮ್ಮಲ್ಲಿ ದೃಶ್ಯ ಸಿಗ್ಬೋದು ಅದರಿಂದ. ಇವತ್ತು ಸಾಕಷ್ಟು ಇದನ್ನು ಮಾಡಿದಂಥ ವ್ಯಕ್ತಿ, ಯಾಕಂದರೆ ಇವರು ಭಾಳ ಪ್ರಬಲರಿದ್ದಾರೆ. ಇಷ್ಟೆಲ್ಲ ಆದರೂ ಅವ್ರು ಸಿಗ್ಲಿಕ್ಕೆ ತಯಾರಿಲ್ಲ, ತಪ್ಪಿಸ್ಕೊಳ್ತಾ ಇದ್ದಾರೆ ಅಂದರೆ ಯಾವ ರೀತಿ ಇರಬೇಕು ಅವರು, ಎಂಥ ಬಲಿಷ್ಠರಿರಬೇಕು, ಅಂಥವ್ರನ್ನ, ಅಂಥ ದುಷ್ಟರನ್ನ, ಅಂಥ ಅಧರ್ಮೀಯರನ್ನು ಹಿಡಿದು ತೋರಿಸೋದು ಮುಖ್ಯವಾದ ಕೆಲಸ. ಇವತ್ತು ನಿರಂತರವಾಗಿ 12 ವರ್ಷಗಳಿಂದ ಸೌಜನ್ಯಪರವಾಗಿ ಹೋರಾಟ ಮಾಡ್ತಾ ಬಂದಂಥ ಜನರಿಗೂ ಇವತ್ತು ನ್ಯಾಯ ಬೇಕಾಗಿದೆ. ಪ್ರತಪಿಸ್ತಾ ಇದ್ದಾರೆ ಅವರು. ಅದರಲ್ಲೂ ಮಠ್ಯಣ್ಣವರು ಅನ್ನುವಂಥವ್ರಾಗಿರ್ಬೋದು, ಜೊತೆಗೆ ನಮ್ಮ ತಿಮ್ಮರೊಡ್ಡಿ ಅವರಾಗಿರ್ಬೋದು, ಅದೇ ಕಾಲ ರವಿ ಪ್ರಸನ್ನ ಅವರಾಗಿರ್ಬೋದು, ಇನ್ನೂ ಅನೇಕರಿದ್ದಾರೆ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ನಿರಂತರ. ಆ ಸೌಜನ್ಯ ಅವ್ರ ತಾಯಿಯವರಾಗಿರ್ಬೋದು, ಇವೆಲ್ಲರೂ ನೆನಪಿಸ್ಕೊಂಡಾಗ, ಅಲ್ಲಿ ಹೋರಾಟ ನೆನಪಿಸ್ಕೊಂಡಾಗ ಇಲ್ಲಿ ತನಿಖೆ ಆಗಬೇಕಾಗಿತ್ತು. ಮರು ತನಿಖೆ ಕೇಳಿದ್ರು ಅವರು, ಇನ್ನೊವ್ರಿಗೆ ಆಗಿಲ್ಲ. ಕೋರ್ಟಿಗೇನು ಹೇಳಿ ಅದು ಮುಂದೆ ಆಗ್ತಾಯಿತ್ತು. ಮತ್ತು ಇಂಜೆಕ್ಷನ್ ತಂದು ಅವ್ರ ಮೇಲೆ ವೀಡಿಯೋಗಳನ್ನ ಮಾಡ್ದಂಗೆ ಮಾಡಿದರು. ಬಟ್ ಇದು ಮಾತಾಡೋ ಹಕ್ಕನ್ನು ಒಂದು ರೀತಿ ಕಸ್ಕೊಂಡಂಗೆ ಆಗಿದೆ. ಇವತ್ತು ಹೈಕೋರ್ಟ್ ಅದನ್ನು ತೆಗೆದಾಕಿಬಿಟ್ಟದು, ರದ್ದು ಮಾಡಿದ. ಇವತ್ತು ಸ್ವಲ್ಪ ನಮಗೆ ಇದು ಸತ್ಯ ಮಾತಾಡುವಂಥದ್ದು. ನಮಗೆ ಯಾರನ್ನೂ ಇಲ್ಲಿ ಅಪರಾಧಿ ಸ್ಥಾನ ನಿಲ್ಲಿಸೋ ವಿಷಯ ನಮ್ಗೆ ಯಾರಲ್ಲೂ ಇಲ್ಲ, ನಮ್ಮಲ್ಲಿ ಯಾರಲ್ಲೂ ಇಲ್ಲ. ಧರ್ಮಸ್ಥಳದ ಪವಿತ್ರತೆ ಇದೇ ರೀತಿ ಉಳಿಬೇಕು ಅನ್ನೋದು ಒಂದೇ ಹಠ, ಒಂದೇ ನಂಬಿಕೆ. ಯಾಕೆಂದರೆ ನಾಸ್ತಿಕರು ನಂಬುವುದಿಲ್ಲ ಮತ್ತು ಬೇರೆ, ಆದರೆ ಈ ದೇಶ ಆಸ್ತಿಕರನ್ನು ತುಂಬಿದಂಥದ್ದು, ದೇವರಲ್ಲಿ ನಂಬಿಕೆ ಇಟ್ಟಂಥದ್ದು, ಆ ಜೀವ ಸಲುವಾಗಿ ಧರ್ಮ ಸಲುವಾಗಿ ಏನಾಗಿದೆ ಅವು ಬೇರೆ ಮಾತು. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ, ಇವರೆಲ್ಲ ಭಾಳಷ್ಟು ಜನ ಆಸ್ತಿಕರಿದ್ದಾರೆ. ಆಸ್ತಿಕರ ಭಾವನೆಗಳಿಗೆ ಸ್ಟ್ರೆಸ್ ಆಗದಂಗೆ ಮಾಡಬೇಕಾಗಿದೆ ಈ ಕೆಲಸವನ್ನು. ಅವ್ರು ನೋವು ಮಾಡಿಕೊಳ್ಳೂಬಾರ್ದು. ಯಾಕೆಂದರೆ ಧರ್ಮದ ಹಿಂದೆ ಅಧರ್ಮೀಯರಿದ್ದಾರೆ ಅಂದರೆ ಅವ್ರು ಯಾಕೆ ಬೇಕಪ್ಪ ಅಲ್ಲೇ, ಅವ್ರಿಗೆ ಯಾಕೆ ಶಿಕ್ಷೆ ಆಗಬಾರ್ದಪ್ಪ ಇಲ್ಲೇ? ಶಿಕ್ಷೆ ಆಗಲೇಬೇಕು. ಅದರಲ್ಲೂ ಸಿಕ್ಕಿದ್ದಾರೆ. ಮಂಜುನಾಥ ಗೌಡನ ಯಾಕೆ ನೀವು ಎನ್ಕ್ವೈರಿ ಮಾಡ್ತಾ ಇಲ್ಲ? ಸಿದ್ದರಾಮಯ್ಯನವರು ಇವತ್ತು ಸಲ ಅದನ್ನು ಡಿಸಿಷನ್ ತೊಗೊಳ್ಬೇಕಾಗಿದೆ. ಆ ಮಂಜುನಾಥ ಗೌಡ ಯಾರ ಸಲುವಾಗಿ ಕೆಲಸ ಮಾಡ್ತಾ ಇದ್ದ, ಯಾರು ಅದರ ಹಿಂದಿದ್ದವರು, ಸತ್ಯ ತಾನು ಬರ್ತಾ ಹೋಗ್ತಾ ಕೋಟಿಗಳಲ್ಲಿ ವ್ಯವಹಾರ ಮಾಡೋಂಥ, ಅದು ಅವು ವ್ಯವಹಾರಗಳು ಮಾಡೋಂಥ ಈ ಮಂಜುನಾಥ ಗೌಡ ಯಾರು, ಯಾಕೆ, ಎಲ್ಲಿಯವರು, ಏನು ಮಾಡಿದ್ರು, ಇದು ಯಾರ್ಯಾರು ಕಳಿಸಿದಾರೆ ಮೆಸೇಜ, ಇದು ಆಗಬೇಕಲ್ಲ, ಹುಡುಕ್ಬೇಕಲ್ಲ ಅದನ್ನು. ಅವ್ರಿಗೆ ಎಲ್ಲಿದ್ದು ಸಿಕ್ತು ಮೆಸೇಜ, ಯಾರಿಗೆ ಕಳಿಸ್ತಾ ಇದ್ದ ಮೆಸೇಜ, ಅದಕ್ಕೂ ರೊಕ್ಕ ತೊಗೊಂಡಿದ್ದಾನೆ ಅಂತ ಆರೋಪಗಳಿದ್ದಾವೆ. 10 ಕೋಟಿ ಗಂಟೆ ತೊಗೊಂಡಿದ್ದಾನೆ ಅಂತೇಳಿ ನಮ್ಮ ವಕೀಲ ಜಗದೀಶ್ ಅವರು ಆರೋಪ ಮಾಡ್ತಾ ಇದ್ದಾರೆ, ಇನ್ನುಳಿದವರು ಆರೋಪ ಮಾಡ್ತಾ ಇದ್ದಾರೆ, ಮಟ್ಟನವರು ಆರೋಪ ಮಾಡ್ತಾ ಇದ್ದಾರೆ, ತಿಮ್ಮರೊಡ್ಡಿ ಅವರು ಆರೋಪ ಮಾಡ್ತಾರೆ. ಆದರೆ ವಿರೋಧ ಪಕ್ಷದಲ್ಲಿದ್ದಾರೆ, ಆರೋಪ ಮಾಡಿದ್ದಾರೆ, ಸುಳ್ಳು ಅಂತಲೇ ಇದರ ಆಗ್ಕೊಡು. ಇದು ಸತ್ಯ ಹೊರಬರಬೇಕಾಗಿದೆ. ಅದ್ರ ಜೊತೆಗೆ ಜಯಂತ್ ಟಿ ಎನ್ನುವಂಥವ್ರು ಅವರು ಸಹಿತ ಹೇಳ್ತಾ ಇದ್ದಾರೆ, ಒಬ್ಬ 15 ವರ್ಷದ ಬಾಲಿಕೆಯನ್ನು ಇವರು 10 ವರ್ಷದಿಂದ ಅದನ್ನು ಕೊಲೆ ಮಾಡಿ ಹುಗಿದಿದ್ದಾರೆ. ಆ ಜಾಗ ನನಗೆ ಗೊತ್ತದ. ಇನ್ನೂ ಅನೇಕ ಅದಾವ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಬರ್ತಾ ಇದ್ದಾರೆ. ಈ ಒಂದು ಏನೀಗ ಆನ್ಲೈನ್ ಮೇಲೆ ಈ ಕರೆ ಕೊಟ್ಟಿದ್ದಾರೆ, ನೀವು ನಿಮ್ಗೆ ಗೊತ್ತಿದ್ದ ಸತ್ಯಗಳು ಹೇಳಿ ಅಂತೇಳಿ, ಅದಕ್ಕೆ ಇನ್ನೂ ಬರ್ತಾ ಇದ್ದಾರೆ. 100 ಕರೆಗಳು ಬರ್ತಾ ಇದ್ದಾವೆ, ಒಂದು ಸುದ್ದಿಗಳಿದ್ದಾವೆ. ಒಟ್ಟಾರೆಯಾಗಿ ಈ ಒಂದು ತನಿಖೆ ಇನ್ನಷ್ಟು ತೀವ್ರ ಆಗಲಿ, ಇನ್ನಷ್ಟು ಹೈ ಟೆಕ್ನಾಲಜಿ ಮಾಡಲಿ, ಅಲ್ಲಿ ಹೂಳಿದಂಥ ಕಾಡಿನಲ್ಲಿ ಹೂಳಿದಂಥ ಯಾವುದೇ ಇರಲಿ, ಅದು ಮೂಳೆಗಳು ಹೊರಗೆ ಬರಲಿ, ಆ ವ್ಯಕ್ತಿ ಯಾಕೆ ಏನು ಯಾರು ಅನ್ನೋದು ಗೊತ್ತಾಗಲಿ, ಸತ್ಯ ಗೊತ್ತು ಮಾಡುವಂಥ ಕೆಲಸ ಇವತ್ತು ಗುರುತಿಸುವಂಥ ಕೆಲಸ ಸರ್ಕಾರದ್ದಾಗಿದೆ. ಇವತ್ತು SITದಾಗಿದೆ, ಅವ್ರ ಜೊತೆಗಾರರಾಗಿದೆ. ಇವತ್ತು ಅವೇನೋ ಪಾಪ ದೂರದಾರ ಇವತ್ತು ಭಯ ಪಡ್ತಿರ್ಬೋದು. ಅವನು ಮನುಷ್ಯನ, ನಾನು ಇಲ್ಲೇ ಹೋಗಿದ್ದೀನಲ್ಲಪ್ಪ, ಇಲ್ಲೇ ಮಾಡಿದ್ದೀನಿ, ಎಲ್ಲಿ ಹೋದು ಅನ್ನೋಂಥ ಭಯನೂ ಅವ್ರಿಗೆ ಕಾಡ್ತಾ ಇರ್ಬೋದು. ಈಗ ಅವ್ರನ್ನ ಭಾಳಷ್ಟು ಎನ್ಕ್ವೈರಿ ಮಾಡೋಕ್ಕಿಂತಲೂ ಮುಖ್ಯವಾಗಿ ನೀವು ವೈಜ್ಞಾನಿಕವಾಗಿ, ಇನ್ನಷ್ಟು ವೈಜ್ಞಾನಿಕವಾಗಿ ಹುಡುಕಿದ್ರೆ ನಿಶ್ಚಯ ಸಿಗ್ತದೆ ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿ ಎಲ್ಲರಿಗೂ ಗೊತ್ತಾದ್ರೆ ಇದೆಲ್ಲ ಘಟನಾಗಳು ನಡೆಯುವಂಥದ್ದು ಎಲ್ಲರಿಗೂ ಗೊತ್ತದ ಲೋಕಲ್ದವ್ರಿಗೆ. ಆದರೆ ಎಲ್ಲರಿಗೂ ಭಯ, ನಮ್ಗೆ ಯಾಕಪ್ಪ ಬೇಕು ಧನಿಗಳ ಸಹವಾಸ ಅಂತೇಳಿ. ಎಷ್ಟೋ ಜನ ಅವ್ರು ವಿರೋಧ ಮಾಡಿದವರು ಭೂಮಿ ಒಳಗೆ ಹೋಗಿದ್ದಾರೆ ಈಗಾಗಲೇ. ನಾವು ಯಾಕೆ ಹೋಗ್ಬೇಕಾಗ್ಯದ? ಬದುಕು ದೊಡ್ಡದಲ್ರಿ, ಮತ್ತೆ ಹುಟ್ಟಿ ಬರೋದಿಲ್ಲ ಮನುಷ್ಯ. ಹೇಗಾಗಲಿ ಜನ ಬೆದರಿದ್ದಾರೆ. ಆ ಬೆದರಿಕೆ ಹೋಗಲಾಡಿಸುವಂಥ ಪ್ರಯತ್ನಕ್ಕೆ ಸಡ್ಡಿಂದ ಆಗ್ಲಿಕ್ಕೆ ಭಾಳ ಬೆಸ್ಟ್ ಡೆವಲಪ್ಮೆಂಟ್ ಅಂದ್ರೆ ಒಬ್ಬರಲ್ಲಿ ಇಬ್ಬರು ಮತ್ತೆ ಹೊರಗೆ ಬರ್ತಾ ಇದ್ದಾರೆ. ನಾವು ನೋಡಿದ್ದೀವಿ ಇದು ಬರಲಿ, ಸತ್ಯ ಹೊರಗೆ ಬರಲಿ, ಹುಡುಕಲಿ, ಅದು ಯಾಕಾಯಿತು, ಏನಾಯ್ತು ನಡೀಲಿ, ಅದು ಹಿಂದಿದ್ದಂಥವ್ರು ಸಿಗಲಿ ಅನ್ನೋದು ಎಲ್ಲರ ಮನಸ್ಥಿತಿ. ಇದು ಇವತ್ತವರೆಗಳಂಥದ್ದು ಇದೆಲ್ಲ ದಿನದಿಂದ ನಡೀತದೆ. ಇವತ್ತು 11, 12, 13 ಇವು 3 ಸ್ಪಾಟ್ಗಳಲ್ಲೇ ಸಿಗಲಿ ಅಂತೇಳಿ ಮಂಜುನಾಥನಲ್ಲೇ ನಾವು ಕೇಳ್ಕೊಳ್ತಾ, ಯಾಕೆಂದರೆ ಸತ್ಯ ಹೊರ ಬರಲಿ. ಯಾಕೆಂದರೆ ಮಂಜುನಾಥನ ಹೆಸರಿನಲ್ಲೇ ಅಥವಾ ಮಂಜುನಾಥನ ಹಿಂದೆ ಯಾರಾದರೂ ಅಧರ್ಮೀಯರು ಅಪರಾಧಿಗಳಿದ್ದರೆ ಅವ್ರನ್ನ ಗುರುತು ಮಾಡೋ ಕೆಲಸ ಮಂಜುನಾಥನದು ಅನ್ನುವಂಥ ಮಾತನ್ನು ಹೇಳ್ತಾ, ಈಗಾಗಲೇ ಮಂಜುನಾಥ, ನಮ್ಮ ಧರ್ಮಸ್ಥಳದ ಮಂಜುನಾಥ ಗೌಡ ಹೆಸರಲ್ಲಿದ್ದಂಥ, ಆ ಮಂಜುನಾಥ ಹೆಸರಲ್ಲಿದ್ದಂಥ ವ್ಯಕ್ತಿಯ ನಮಗೆ ಪರಿಚಯಿಸಿದಾರೆ. ಆ ಮಂಜುನಾಥ ಗೌಡನನ್ನು ಎನ್ಕ್ವೈರಿ ಮಾಡಿದ್ರೆ, ಡೀಪಾಗಿ ಎನ್ಕ್ವೈರಿ ಮಾಡಿದ್ರೆ ನಿಶ್ಚಿತವಾಗಿ ನಿಂತಿದ್ದಂಥವ್ರು ಕೈವಾಡಗಳು. ಯಾಕಂದರೆ ಇದನ್ನು ಕೇಳೋರು ಯಾರು, ಯಾಕೆ ಬೇಕು ಅವ್ರಿಗೆ?
ಅವ್ರು ಅದರಲ್ಲಿ ಇಲ್ಲ ಅಂತಂದ್ರೆ ಅವ್ರದ್ದೇನು ಕೆಲಸ ಇದ್ರಲ್ಲ ಅನ್ನೋದು ಅನೇಕ ಪ್ರಶ್ನೆಗಳು ಹುಟ್ಟುಕೊಳ್ತಾವ. ಆ ಹುಟ್ಟೋದಕ್ಕೆ ಒಂದು ಹಾದಿಯನ್ನು ನಮ್ಮ ಧರ್ಮಸ್ಥಳದ ಮಂಜುನಾಥ್ ಅವರು ಹಾದಿ ತೋರಿಸ್ತಾ ಇದ್ದಾರೆ. ಆ ದಿಶೆಯಲ್ಲಿ ಎಲ್ಲರೂ ಹೋಗೋಣ ಅಂತ ಹೇಳ್ತಾ, ಅದರಲ್ಲೂ ಆಸ್ತಿಗಳು ನೀವು ದಯವಿಟ್ಟು ತಲೆಯಿಡಬೇಕು. ಧರ್ಮಸ್ಥಳ ಧರ್ಮಕ್ಕಾಗಿರಲಿ, ಅಧರ್ಮರಿಗಲ್ಲ ಅನ್ನೋದನ್ನು ಮತ್ತು ಒತ್ತಿ ಹೇಳ್ತಾ ನಮ್ಗೆ ಅನಿಸಿದ ಕೆಲವು ಮಾತಾಡಿದ್ವಿ. ಮತ್ತೇನು ಡೆವಲಪ್ಮೆಂಟ್ ಸಾಯಂಕಾಲ ಅವ್ರಿಗೆ ಏನಾಗ್ತದೆ ನೋಡ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯಕ್ಕಾಗಿರಲಿ ವಂದನೆಗಳು.